ದಕ್ಷಿಣ ಕನ್ನಡ ಜಿಲ್ಲೆ ಕಲೆ ಮತ್ತು ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆಯನ್ನ ನೀಡಿದೆ. ಇದು ಸಾಹಿತ್ಯ, ಸಂಸ್ಕೃತಿ, ವ್ಯಾಪಾರ, ಶಿಕ್ಷಣ ಎಲ್ಲವೂ ಮೇಳೈಸಿರುವ ವಿಶಿಷ್ಟ ತಾಣ. ಮೀನುಗಾರಿಕೆಯನ್ನೇ ಪ್ರಮುಖ ವೃತ್ತಿಯನ್ನಾಗಿಸಿಕೊಂಡಿರುವ ಇಲ್ಲಿನ ಸಮುದಾಯ ವಿಭಿನ್ನ ಶೈಲಿಯ ಕಲೆಗಾರಿಕೆಯನ್ನು ಮೈಗೂಡಿಸಿಕೊಂಡಿದೆ. ಕಂಬಳ, ಹುಲಿ ಕುಣಿತ, ಯಕ್ಷಗಾನ ಇಲ್ಲಿನ ಪ್ರಮುಖ ಕಲೆಗಳು. ಯಕ್ಷಗಾನ ಕರಾವಳಿ ಕರ್ನಾಟಕ ಜಿಲ್ಲೆಗಳಲ್ಲಿ ಪ್ರಚಲಿತದಲ್ಲಿರುವ ಸಾಂಪ್ರದಾಯಿಕ ಕಲೆ. ವಿಭಿನ್ನ ವೇಷಭೂಷಣ, ಲಯಬದ್ಧವಾದ ಸಂಗೀತ, ನೃತ್ಯ, ಸಂಭಾಷಣೆಗಳ ಸಮ್ಮಿಲನವಾದ ಯಕ್ಷಗಾನವನ್ನ ನೋಡುವುದು ಒಂದು ವಿಶಿಷ್ಟ ಅನುಭವ. ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಕೇರಳ, ಕಾಸರಗೋಡು ಜಿಲ್ಲೆಗಳಲ್ಲಿ ಯಕ್ಷಗಾನ ಮನೆಮಾತಾಗಿದೆ. ಕರಾವಳಿ ಕರ್ನಾಟಕದ ಒಂದು ಅನನ್ಯ ಕಲಾತ್ಮಕ ಪರಂಪರೆ. ಯಕ್ಷಗಾನದಲ್ಲಿ ಬಳಸುವ ವೇಷಭೂಷಣಗಳು ಬಹಳ ವಿಶಿಷ್ಟ ಹಾಗೂ ವಿಸ್ತಾರವಾದ್ದು. ದೊಡ್ಡ ಗಾತ್ರದ ಕಿರೀಟ, ಮುಖದ ಮೇಲೆ ಸುತ್ತಮುತ್ತ ಹಲವು ಬಣ್ಣಗಳು, ಕೈಕಾಲಿಗೆ ಹಲವು ಪರಿಕರಗಳು, ಕಾಲಿಗೆ ಗೆಜ್ಜೆ, ಸಂದರ್ಭಕ್ಕೆ ತಕ್ಕಂತೆ ಕತ್ತಿ, ಗದೆ, ಕುರಾಣಿ ಮತ್ತಿತರ ಆಯುಧಗಳು ಯಕ್ಷಗಾನ ಕಲಾವಿದರ ವೇಷಭೂಷಣಗಳ ಭಾಗವಾಗಿರುತ್ತೆ. ಯಕ್ಷಗಾನದ ಜೀವಾಳವೇ ಭಾಗವತಿಕೆ ಅಥವಾ ಹಾಡುಗಾರಿಕೆ. ಇವರು ಈ ರಂಗ ಪ್ರಕಾರದ ನಿರ್ದೇಶಕರಿದ್ದಂತೆ. ಇಲ್ಲಿ ಪಾತ್ರಧಾರಿಗಳು ಅಭಿನಯಿಸುವ ಕಥಾನಕವನ್ನು ಕಾವ್ಯ ರೂಪದಲ್ಲಿ ಹಾಡಲಾಗುತ್ತದೆ. ಬಹುಮುಖ ಪ್ರತಿಭೆಯಿಂದ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದವರು ಕಡಲ ತೀರದ ಭಾರ್ಗವ, ಕೋಟ ಶಿವರಾಮ ಕಾರಂತರು. ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಕಾರಂತರು ಪ್ರವೇಶಿಸದ ಕ್ಷೇತ್ರವಿಲ್ಲ. ಕರ್ನಾಟಕದ ಪ್ರಮುಖ ಕಲೆಯಾದ ಯಕ್ಷಗಾನದ ಉಳಿವಿಗೆ ಪ್ರಯತ್ನಿಸಿ ಅದರಲ್ಲಿ ಹಲವು ಪ್ರಯೋಗಗಳನ್ನು ಮಾಡಿದ್ದರು. ಯಕ್ಷಗಾನದ ಕುರಿತ ಹಲವು ಪುಸ್ತಕಗಳನ್ನು ಬರೆದಿದ್ದ ಕಾರಂತರು ಸ್ವತಃ ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ಯಕ್ಷಗಾನವನ್ನ ಲೋಕ ಕಲೆಯನ್ನಾಗಿಸಿದ ಮಹನೀಯರೆಂದರೆ ಕೆರೆಮನೆ ಶಿವರಾಮ ಹೆಗಡೆ, ಹೊನ್ನಾವರದ ಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ಕೆರೆಮನೆ ಶಂಭು ಹೆಗಡೆ, ಕೆರೆಮನೆ ಮಹಾಬಲ ಹೆಗಡೆ ಇವರುಗಳು. ಇಂದು ದಕ್ಷಿಣ ಕನ್ನಡದಲ್ಲಿ ಅನೇಕ ಕಲಾ ಸಂಘಗಳು ಯಕ್ಷಗಾನವನ್ನು ಜನಪ್ರಿಯಗೊಳಿಸುವಲ್ಲಿ ಕಾರ್ಯನಿರತವಾಗಿವೆ. ಇವುಗಳಲ್ಲಿ ಪ್ರಮುಖವಾದದ್ದು ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್. ಕಳೆದ 10 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಸಂಸ್ಥೆ ಜಿಲ್ಲೆಯಲ್ಲಿ ಹಲವು ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ಯಕ್ಷಗಾನ ಕರಾವಳಿಯ ಪುರಾತನ ಗಂಡುಕಲೆ. ಹಿಂದಿನ ಕಾಲದಲ್ಲಿ ದೊಂದಿ ಬೆಳಕಿನಲ್ಲಿ ನಡೆಯುತ್ತಿದ್ದ ಈ ಕಲೆ ಬರಬರುತ್ತಾ ವಿದ್ಯುತ್ ದೀಪಾಲಂಕೃತ ಭವ್ಯ ರಂಗಸ್ಥಳದಲ್ಲಿ ನಡೆಯಲಾರಂಭಿಸಿತು. ಟಿವಿ, ರೇಡಿಯೋ ಮುಂತಾದ ಯಾವುದೇ ಮನೋರಂಜನಾ ಮಾಧ್ಯಮಗಳಿಲ್ಲದ ಆ ಕಾಲದಲ್ಲಿ ಕರಾವಳಿಯ ಜನತೆಗೆ ಮನೋರಂಜನೆಯ ಜೊತೆಗೆ ಭಕ್ತಿ ಮತ್ತು ಅಪಾರ ಜ್ಞಾನವನ್ನ ಒದಗಿಸಿಕೊಟ್ಟ ಕಲಾ ಪ್ರಾಕಾರ ಯಕ್ಷಗಾನ. ಹಲವಾರು ಅಕ್ಷರ ಜ್ಞಾನವಿಲ್ಲದ ಕಲಾವಿದರು ವಿದ್ಯಾವಂತರನ್ನು ನಾಚಿಸುವಷ್ಟು ಜ್ಞಾನ ಸಂಪತ್ತನ್ನು ಪಡೆದುಕೊಂಡ ಅದ್ಭುತ ಕಲೆ ಯಕ್ಷಗಾನಕ್ಕೆ ಸಲ್ಲತ್ತೆ. ಭಾರತೀಯ ಯಕ್ಷಗಾನ ಕಲೆಯನ್ನ ಜಾಗತಿಕವಾಗಿ ಉತ್ತೇಜಿಸುವ ನಿಟ್ಟಿನಲ್ಲಿ ಅಮೆರಿಕದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಹತ್ತರ ಸಾಧನೆಯನ್ನ ಮಾಡಿದೆ. ಈ ಸಾಧನೆಗಾಗಿ
ಅಮೆರಿಕದ ಅರಿಜೋನಾ ನಗರದ ಮೇಯರ್ ಜುಲೈ 27ರ ದಿನವನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಡೇ ಎಂದು ಘೋಷಿಸಿದ್ದಾರೆ. ಅದೇ ರೀತಿ ಬ್ರೂಕ್ಫೀಲ್ಡ್ ನಗರದಲ್ಲಿನ ಫೌಂಡೇಶನ್ ಮಹಾನ್ ಸಾಧನೆಗಾಗಿ ಅಲ್ಲಿನ ಮೇಯರ್ ಅವರು ಆಗಸ್ಟ್ 18ರ ದಿನವನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಡೇ ಎಂದು ಘೋಷಿಸಿದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ತನ್ನ ಕಾರ್ಯತತ್ಪರತೆಯ ಮೂಲಕ ಯಕ್ಷಗಾನದ ವೈಭವವನ್ನು ಜಾಗತಿಕವಾಗಿ ತಲುಪಿಸುತ್ತಿದೆ. ಬ್ರಿಟನ್ನ ಡಹ್ರಾಮ್ ವಿಶ್ವವಿದ್ಯಾಲಯದಲ್ಲಿ ಪಾರ್ಕಿನ್ಸನ್ ರೋಗಿಗಳಿಗೆ ಥೆರಪಿಯಾಗಿ ಯಕ್ಷಗಾನವನ್ನ ಪ್ರಯೋಗಿಸುತ್ತಾ ಜಾಗತಿಕವಾಗಿ ಭಾರತೀಯ ಕಲೆ ಆರೋಗ್ಯದ ಮೇಲೂ ಪರಿಣಾಮ ಹೇಗೆ ಬೀರುತ್ತೆ ಅನ್ನೋದನ್ನ ಅದರ ಮಹತ್ವವನ್ನು ಸಾರಿದೆ. ಯಕ್ಷಗಾನದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಮಹಿಷಾಸುರ ವಧೆ ಬಯಲಾಟ ಪ್ರದರ್ಶನದಿಂದ ಹೊಸ ದಾಖಲೆ ಬರೆದಿತ್ತು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮೊದಲ ಬಾರಿಗೆ ಯಶಸ್ವಿ ಪ್ರದರ್ಶನ ನೀಡಿದ ಸಂಸ್ಥೆ ಸ್ಕಾಟ್ಲೆಂಡ್, ಬ್ರಿಟನ್, ಜರ್ಮನಿ ಮುಂತಾದೆಡೆ ಭಾರತೀಯ ಕಲೆಯಾದ ಯಕ್ಷಗಾನದ ಪ್ರಭಾವವನ್ನ ಮತ್ತಷ್ಟು ಹೆಚ್ಚಿಸಿದೆ. ಯಕ್ಷಗಾನ ಲೋಕದಲ್ಲಿ ಹೊಸ ಕಲಾವಿದರನ್ನು, ಕಲಾಸಕ್ತರನ್ನು, ಸುಸಂಸ್ಕೃತ ಪ್ರೇಕ್ಷಕರನ್ನು ಹುಟ್ಟು ಹಾಕುವ ಒಂದು ಪ್ರಗತಿಯುತ ಹೆಜ್ಜೆಯೇ ಯಕ್ಷಧ್ರುವ ಯಕ್ಷಶಿಕ್ಷಣ ಯೋಜನೆ. ಹಿರಿಯ ಕಲಾವಿದರ ಮಾರ್ಗದರ್ಶನದ ಮೇರೆಗೆ ಪ್ರಸ್ತುತ ಕಾಲಘಟ್ಟದ ಒಟ್ಟು 48 ಯಕ್ಷಗಾನ ಶಿಕ್ಷಕರು ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣದ ತರಬೇತಿ ನಡೆಸುತ್ತಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಯ ಸುಮಾರು 87 ಶಾಲೆಗಳ 9500 ವಿದ್ಯಾರ್ಥಿಗಳು ಯಕ್ಷಗಾನ ಶಿಕ್ಷಣವನ್ನು ಪಡೆಯುತ್ತಿರುವುದು ಮಾತ್ರವಲ್ಲದೆ ಸುಮಾರು 4000 ವಿದ್ಯಾರ್ಥಿಗಳು ಯಕ್ಷಗಾನದಲ್ಲಿ ರಂಗಪ್ರವೇಶವನ್ನೂ ನಡೆಸಿದ್ದಾರೆ. ಈ ಮೂಲಕ ಸಂಸ್ಕೃತಿ ಮತ್ತು ಭಾಷೆಯ ಉಳಿವು ಹಾಗೂ ಬೆಳವಣಿಗೆಯತ್ತ ಈ ಯೋಜನೆ ಮುಖ ಮಾಡಿದೆ. ಯಕ್ಷಧ್ರುವ ಯಕ್ಷ ಶಿಕ್ಷಣ ನಿಂತ ನೀರಾಗಬಾರದು, ಪ್ರವಹಿಸುವ ಸುಧೆಯಾಗಬೇಕು. ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಒಗ್ಗಿಕೊಳ್ಳುವಂತೆ ಯಕ್ಷಗಾನ ಶಿಕ್ಷಣಕ್ಕೆ ಹೊಸ ರೂಪ ಕೊಡಲು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಯಕ್ಷಧ್ರುವ ಯಕ್ಷ ಶಿಕ್ಷಣದ ಮೂಲಕ ಸಜ್ಜಾಗಿ ನಿಂತಿದೆ. 15 ಕೋಟಿ ಮೊತ್ತದ ಸೇವಾ ಯೋಜನೆಯನ್ನು ಕಳೆದ 10 ವರ್ಷಗಳಲ್ಲಿ ಅನುಷ್ಠಾನಗೊಳಿಸಿದೆ. ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ಪಟ್ಲ ಪ್ರಶಸ್ತಿ, ಪಟ್ಲ ಯಕ್ಷಾಶ್ರಯ, ಗೃಹ ನಿರ್ಮಾಣ, ವಿಮೆ, ಗೌರವಧನ, ಸಹಾಯಹಸ್ತ, ಆರೋಗ್ಯ, ಶಿಕ್ಷಣ, ಸನ್ಮಾನ ಸಹಿತ ಗೌರವಧನ ವಿತರಣೆಯನ್ನು ಕಲಾವಿದರಿಗೆ ಅನುಷ್ಠಾನಕ್ಕೆ ತಂದಿದೆ. ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಧ್ಯೇಯೋದ್ದೇಶಗಳು ಸ್ಪಷ್ಟ. ಇಲ್ಲಿ ಕಲಾವಿದರ ಯೋಗಕ್ಷೇಮದ ಮತ್ತು ಅವರ ನಾಳಿನ ಭವಿಷ್ಯದ ಬಗೆಗಿನ ಚಿಂತನೆ ಮತ್ತು ಕಾಳಜಿಯೇ ಮುಖ್ಯ ಹೊರತು ಕೇವಲ ಆಡಂಬರವಲ್ಲ. ಈ ಧ್ಯೇಯದೊಂದಿಗೆ ಕಳೆದ 9 ವರ್ಷಗಳಿಂದ ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತ ದಾನಿಗಳನ್ನು ಒಂದೇ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವುದು ಮತ್ತು ಅವರ ಮಾರ್ಗದರ್ಶನ ಪಡೆದು ಮುಂದುವರಿಯುವುದೇ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅದರೊಂದಿಗೆ ಯಕ್ಷಗಾನ, ನಾಟಕ, ಭೂತಾರಾಧನೆ, ಹರಿಕಥೆ, ಲೇಖಕ, ಸಮಾಜ ಸೇವಕ, ದೇಶ ಸೇವೆ, ವಿದ್ಯೆಯಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಒಂದು ವೇದಿಕೆಯಾಗಿ, ಅಲ್ಲದೆ ವಿಶೇಷವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಮಹತ್ ಸಾಧನೆ ಮಾಡಿದ ಒಬ್ಬರಿಗೆ ಪಟ್ಲ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಕ್ಕಾಗಿ ಈ ಕಾರ್ಯಕ್ರಮ ರೂಪುಗೊಂಡಿತ್ತು ಎನ್ನುತ್ತಾರೆ. ಇಂತಹ ಮಹಾನ್ ಸಂಸ್ಥೆಯು ಈಗ ದಶಮಾನೋತ್ಸವ ಸಂಭ್ರಮವನ್ನು ಆಚರಿಸುತ್ತಿದೆ. ಜೂನ್ 1ರಂದು ಭಾನುವಾರ ಮಂಗಳೂರಿನ ಅಡ್ಯಾರ್ ಗಾರ್ಡನ್ನಲ್ಲಿ ಯಕ್ಷಧ್ರುವ ಪಟ್ಲ ದಶಮ ಸಂಭ್ರಮ 2025ರ ಅಂಗವಾಗಿ ರಾಷ್ಟ್ರೀಯ ಕಲಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 9:30ಕ್ಕೆ ಕರ್ನಾಟಕ ವಿಧಾನಸಭಾಧ್ಯಕ್ಷರಾದ ಶ್ರೀ ಯುಟಿ ಖಾದರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಎಡನೇರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರವರು ಆಶೀರ್ವಚನ ನೀಡಲಿದ್ದಾರೆ. ಕಲಾ ಸಮ್ಮೇಳನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಬೆಳಗ್ಗೆ 11 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶ್ರೀ ಶಿವರಾಜ್ ತಂಗಡಗಿ ಉದ್ಘಾಟಿಸಲಿದ್ದಾರೆ. ರಾಷ್ಟ್ರೀಯ ಕಲಾ ಸಮ್ಮೇಳನದ ಸಮಾರೋಪ ಸಮಾರಂಭ ಸಂಜೆ 5:30ಕ್ಕೆ ಆರಂಭವಾಗಲಿದ್ದು, ಕರ್ನಾಟಕದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್, ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ವಿ. ಸದಾನಂದ ಗೌಡ ಅವರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ.
ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಜನಪ್ರತಿನಿಧಿಗಳು, ಶಿಕ್ಷಣ ತಜ್ಞರು, ವಿವಿಧ ಕ್ಷೇತ್ರಗಳ ಗಣ್ಯರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಯಕ್ಷಗಾನ ಕರಾವಳಿಯ ಗಂಡು ಕಲೆ. ಯಕ್ಷಗಾನವನ್ನು ನಂಬಿ ಅದೆಷ್ಟೋ ಕಲಾವಿದರು ಯಕ್ಷಲೋಕದ ಬದುಕಿನಲ್ಲಿ ಜೀವನವನ್ನೇ ನಡೆಸುತ್ತಿದ್ದಾರೆ. ಇಂತಹ ಹೊತ್ತಿನಲ್ಲಿ ದೇಶ ವಿದೇಶದಲ್ಲಿ ಬಹಳಷ್ಟು ಅಭಿಮಾನಿಗಳನ್ನು ಗಳಿಸಿ ಪ್ರಸಿದ್ಧಿ ಪಡೆದ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿಯವರು ಯಕ್ಷ ಕಲಾವಿದರ ಶ್ರೇಯೋಭಿವೃದ್ಧಿಗಾಗಿ ಕಟ್ಟಿಕೊಂಡ ಒಂದು ಸಂಘವೇ ಯಕ್ಷಧ್ರುವ ಪಟ್ಲ ಫೌಂಡೇಶನ್. 2015ರಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅವರಿಂದ ಸ್ಥಾಪಿಸಲ್ಪಟ್ಟ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರಿನಲ್ಲಿ ನೋಂದಾಯಿತ ದತ್ತಿ ಸಂಸ್ಥೆಯಾಗಿದ್ದು, ಯಕ್ಷಗಾನದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಹಾಗೂ ಉತ್ತೇಜಿಸಲು ಸಮರ್ಪಿತವಾಗಿದೆ. ಕಲಾವಿದರಿಗೆ ಆರ್ಥಿಕ ನೆರವು ನೀಡುವ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುವ ಮೂಲಕ ಈ ಫೌಂಡೇಶನ್ ಉತ್ಸಾಹಿಗಳಿಗೆ ತರಬೇತಿ ಕಾರ್ಯಕ್ರಮಗಳು ಹಾಗೂ ಕಾರ್ಯಾಗಾರಗಳನ್ನು ನಡೆಸುತ್ತದೆ. ಗಮನಾರ್ಹವಾಗಿ ಟ್ರಸ್ಟ್ ಆರ್ಥಿಕವಾಗಿ ಹಿಂದುಳಿದ ಯಕ್ಷಗಾನ ಕಲಾವಿದರಿಗೆ 100 ತಾಣಗಳನ್ನು ಒದಗಿಸಲು ಪ್ರಯತ್ನಿಸುತ್ತಿದೆ. ಯಕ್ಷಗಾನದ ವೇಷಗಳಲ್ಲಿ ವಿಷ್ಣು, ಕೃಷ್ಣ, ದೇವೇಂದ್ರ ಹಾಗೆ ರಾಕ್ಷಸ ವೇಷಗಳಿಗೆ ನಿರ್ದಿಷ್ಟವಾದ ಬಣ್ಣದ ಮುಖವರ್ಣಿಕೆ, ನಿರ್ದಿಷ್ಟ ಬಣ್ಣದ ವಸ್ತ್ರಾಲಂಕಾರವೂ ಇದೆ. ಇದಿಷ್ಟೇ ಅಲ್ಲ, ಇನ್ನು ಹಲವಾರು ನಿಯಮಗಳಿವೆ. ಒಂದು ನಿರ್ದಿಷ್ಟ ನಿಯಮಗಳ ಪ್ರಕಾರವೇ ನಡೆಯುವ ಪುರಾತನ ಕಲೆ ಎಂದ್ರೆ ಅದು ಯಕ್ಷಗಾನ ಒಂದೇ. ಈ ಯಕ್ಷಗಾನವನ್ನ ಕೇವಲ ಮನೋರಂಜನೆಗಷ್ಟೇ ಅಲ್ಲದೆ ಹರಕೆಯ ಸಲುವಾಗಿಯೂ ಆಡಿಸುತ್ತಾರೆ. ರೋಗ ರುಜಿನಗಳ ಪರಿಹಾರಕ್ಕಾಗಿ, ಮಕ್ಕಳಿಲ್ಲದವರು ಮಕ್ಕಳನ್ನು ಪಡೆಯಲು ದೇವರಲ್ಲಿ ಕ್ಷೇತ್ರ ಮಹಾತ್ಮೆ ಆಡಿಸುತ್ತೇವೆ ಎಂದು ಹರಕೆಯನ್ನು ಹೊತ್ತು ಫಲವನ್ನ ಕಾಣುವುದರ ಮೂಲಕ ಯಕ್ಷಗಾನವನ್ನ ಆಡಿಸುತ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಒಂದು ದೈವಿಕ ಶಕ್ತಿಯುಳ್ಳ ಕಲೆ ಎಂದ್ರೆ ಅದು ಯಕ್ಷಗಾನ. ಹೇಳ ಹೋದರೆ ಯಕ್ಷಗಾನ ಒಂದು ದೊಡ್ಡ ಜ್ಞಾನ ಭಂಡಾರ. ಯಕ್ಷಗಾನದ ರುಚಿ ಅನ್ನೋದು ಆ ಯಕ್ಷ ಪ್ರೇಮಿಗಳಿಗಷ್ಟೇ ಗೊತ್ತು. ಪಟ್ಲ ಸತೀಶ್ ಶೆಟ್ಟಿ ಅವರ ಯಕ್ಷಗಾನ ಕ್ಷೇತ್ರದಲ್ಲಿನ ಪ್ರಯಾಣವು ಅವರ ಗಮನಾರ್ಹ ಕೊಡುಗೆಗಳನ್ನು ಹಾಗೂ ಈ ಸಾಂಪ್ರದಾಯಿಕ ಕಲಾ ಪ್ರಕಾರವನ್ನು ರಕ್ಷಿಸುವ ಮತ್ತು ಉತ್ತೇಜಿಸುವ ಅಚಲ ಬದ್ಧತೆಗೆ ಸಾಕ್ಷಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರೋಪಾಡಿಯಲ್ಲಿ ತುಳು ಮಾತನಾಡುವ ಪಟ್ಲಗುತ್ತು ಕುಟುಂಬದಲ್ಲಿ ಜನಿಸಿದ ಸತೀಶ್ ಶೆಟ್ಟಿ ಅವರ ಯಕ್ಷಗಾನ ಪಯಣ ಶಾಲಾ ದಿನಗಳಲ್ಲಿ ಆರಂಭವಾಯಿತು. ಭಾಗವತಿಕೆ, ಚೆಂಡೆ ಮತ್ತು ಮದ್ದಳೆಗಳನ್ನು ಕರಗತ ಮಾಡಿಕೊಂಡರು. ಅವರ ಕಲಾ ಪ್ರತಿಭೆಯನ್ನು ಪರಿಷ್ಕರಿಸಲು ಯಕ್ಷಗಾನ ಛಂದಸ್ಸು ಹಾಗೂ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡನ್ನೂ ಕಲಿಯುವತ್ತ ಅವರ ಸಮರ್ಪಣೆ ವಿಸ್ತರಿಸಿತು. ಇದಲ್ಲದೆ ಸತೀಶ್ ಶೆಟ್ಟಿಯವರ ಬದ್ಧತೆಯು 2015ರಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರಿನಲ್ಲಿ ಸ್ಥಾಪನೆಯಾಗುವ ಮೂಲಕ ಯಕ್ಷಗಾನ ಕಲಾವಿದರ ಕಲ್ಯಾಣಕ್ಕೆ ವಿಸ್ತರಿಸಿತು. ವರ್ಷಗಳ ಶ್ರೀಮಂತ ಇತಿಹಾಸ ಹೊಂದಿರುವ ಸತೀಶ್ ಶೆಟ್ಟಿಯವರು 18 ವರ್ಷಗಳಿಂದ ಶ್ರೀ ಕ್ಷೇತ್ರ ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯ ಅವಿಭಾಜ್ಯ ಅಂಗವಾಗಿದ್ದಾರೆ. ಪ್ರಸ್ತುತ ಅವರು ಪಾವಂಜೆಯ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಮೇಳದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಕಲಾತ್ಮಕತೆಗೆ ಹೆಸರಾದ ಅವರು ಯುವ ಭಾಗವತ, ಗಾನ ಮಂದಾರ, ಗಾನ ಗಂಧರ್ವ ಮತ್ತು ಗಾನ ಕೋಗಿಲೆ ಮುಂತಾದ ಬಿರುದುಗಳನ್ನು ಗಳಿಸಿದ್ದಾರೆ. ಇವರನ್ನು ಪ್ರೀತಿಯಿಂದ ಯಕ್ಷಧ್ರುವ ಎಂದೇ ಜನ ಗುರುತಿಸುತ್ತಾರೆ.
ಯಕ್ಷಗಾನವು ಉಳಿದ ಕಲೆಗಳಿಗಿಂತ ಭಿನ್ನವಾಗಿದ್ದು, ಯಕ್ಷಗಾನ ಕಲಾವಿದರು ಹಗಲು ರಾತ್ರಿ ಎನ್ನದೆ ಕಾರ್ಯನಿರ್ವಹಿಸಬೇಕಾದ ಅನಿವಾರ್ಯತೆಯನ್ನು ಟ್ರಸ್ಟ್ನ ಸಂಸ್ಥಾಪಕರಾದ ಪಟ್ಲ ಸತೀಶ ಶೆಟ್ಟಿ ವಿವರಿಸಿದರು. ಇಂತಹ ಕಲಾವಿದರ ಜೀವನ ಭದ್ರತೆಗಾಗಿ ಸಹಾಯ ಸಹಕಾರ ನೀಡಬೇಕೆಂಬ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟಿದ್ದೇ ಪಟ್ಲ ಫೌಂಡೇಶನ್ ಎಂದು ತಿಳಿಸಿದರು. ಯಕ್ಷ ಶಿಕ್ಷಣ ತಮ್ಮ ಕನಸಾಗಿದ್ದು, ಇಂದಿನ ಮಕ್ಕಳಿಗೆ ಯಕ್ಷಗಾನದ ಶಿಕ್ಷಣ ನೀಡಿ ಅದನ್ನು ಮುಂದಿನ ಪೀಳಿಗೆಗೂ ವಿಸ್ತರಿಸಬೇಕೆಂಬ ಮಹದಾಸೆಯಿಂದ ಮಕ್ಕಳಿಗೆ, ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಯಕ್ಷ ಶಿಕ್ಷಣ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕೇವಲ ರಾಜ್ಯದಲ್ಲಿ, ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಪಟ್ಲ ಫೌಂಡೇಶನ್ ಕಾರ್ಯನಿರ್ವಹಿಸುತ್ತಿದ್ದು, ಎಲ್ಲೆಡೆ ಯಕ್ಷ ಶಿಕ್ಷಣದ ಕಾರ್ಯ ನಿರಂತರವಾಗಿ ನಡೆಯುತ್ತಿರುವುದಾಗಿ ತಿಳಿಸಿದರು. ದಶಮಾನೋತ್ಸವ ಸಮಾರಂಭದಲ್ಲಿ ಭರತನಾಟ್ಯಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಮಂಗಳೂರಿನ ತಂಡಗಳು ಕಾರ್ಯಕ್ರಮದಲ್ಲಿ ಪ್ರದರ್ಶನ ನೀಡಲಿವೆ ಎಂದು ವಿವರಿಸಿದರು. ಈ ಪರಿಸ್ಥಿತಿ ಇದ್ದದ್ದು 10 ವರ್ಷಕ್ಕಿಂತ ಮುಂಚೆ. ಈಗ ಅಲ್ಲಿಂದಲ್ಲಿಗೆ ತೊಂದರೆ ಇಲ್ಲ. ಕೆಲವು ಕಲಾವಿದರ ಬದುಕು ಹೇಳಿದೆ ನಾನು, ಯಾಕಂದರೆ ಅದನ್ನು ಬಿಡಿಸಿ ಹೇಳಲೇಬೇಕಾಗತ್ತೆ. ಈ ಕಲಾವಿದಗಳ ಸ್ಥಿತಿಯನ್ನು ನೋಡಿ, ಅದು ಪರ್ಫಾರ್ಮೆನ್ಸ್ ಇರುವಲ್ಲಿವರೆಗೆ, ಒಂದು 10 ಜನರನ್ನು ನಾವು ಮನರಂಜಿಸುವಲ್ಲಿವರೆಗೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ, ನಮ್ಮನ್ನು ಅವರು ಖುಷಿ ಪಡ್ತಾರೆ, ನಮಗೆ ಏನಾದರೂ ಕೊಡ್ತಾರೆ ಎಂಬ ಭಾವನೆ ಕಲಾವಿದರಲ್ಲಿ ಇರ್ತದೆ. ಅದು ಸಾಧ್ಯತೆ ಆಗುತ್ತೆ. ಪ್ರಾಯ ಹೋದ್ಮೇಲೆ ಒಂದು 30-35 ವರ್ಷ 40 ವರ್ಷ ದಾಟಿದ ನಂತರ ಏನು ಆ ಕಲಾವಿದರಿಗೆ ಯಾರೂ ಅವರ ಜೊತೆ ಇಲ್ಲ. ಅವರು ಮೂಲೆ ಗುಂಪಿ. ಆ ಕಡೆ ಫ್ಯಾಮಿಲಿಗೂ ಬೇಡ, ಈ ಕಡೆ ಅಭಿಮಾನಿಗಳಿಗೆ ಬೇಡ, ಕಲೆಗೂ ಬೇಡದಂಥ ಪರಿಸ್ಥಿತಿ ಈ ಕಲಾವಿದರುಗಳು. ಅವರ ಭದ್ರತೆಗೋಸ್ಕರ ಏನಾದರೂ ಮಾಡ್ತಾರೆ ಅಂತ ಹೇಳಿದರೆ ಏನೂ ಇಲ್ಲ. ಇಂಥ ಪರಿಸ್ಥಿತಿಯನ್ನು ಮನಗಂಡು ನಾನು ಸ್ವಲ್ಪ ಮಟ್ಟಿಗಾದರೂ ಏನಾದರೂ ಒಂದು ಸಹಕಾರ ಮಾಡುವ ನಮ್ಮ ಹಿರಿಯ ಕಲಾವಿದರಿಗೆ ನಿಟ್ಟಿನಲ್ಲಿ ಈ ಫೌಂಡೇಶನನ್ನು ಸ್ಥಾಪಿಸಬೇಕಾಯಿತು. ಅದಕ್ಕೆ ನನ್ನ ಅಭಿಮಾನಿ ಬಂಧುಗಳ ದಾನಿಗಳ ನೆರವು ಹರಿದು ಬಂತು. ನನಗೆ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ನನ್ನ ಮೇಲೆ ಪ್ರೀತಿ ಇಟ್ಟರು, ವಿಶ್ವಾಸ ಇಟ್ಟರು, ಇದನ್ನು ಮುನ್ನಡೆಸಲಿಕ್ಕೆ ಸಾಧ್ಯತೆ ಆಯಿತು. ಕಲಾವಿದರಿಗೆ ಭದ್ರತೆಯಾಗಿ ಅವರಿಗೆ ಮನೆ ಕಟ್ಟಿಕೊಡುವಂತ ಹಿಡಿದು, ಅವರ ಇನ್ಶೂರೆನ್ಸಿಂದ ಹಿಡಿದು, ಅವರ ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು, ಅವರಿಗೆ ಏನಾದರೂ ಹೆಲ್ತಿಗೆ ಪ್ರಾಬ್ಲಮ್ ಇರುತ್ತೆ ಅದರಿಂದ ಹಿಡಿದು, ಎಲ್ಲ ಬೇರೆ ಬೇರೆ ವಿಭಾಗಗಳಲ್ಲಿ ಕಾರ್ಯಕ್ರಮಗಳಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ಅದರಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಅದರಲ್ಲಿ ದಾನಿಗಳು ಬಂತು. ಎಲ್ಲ ದಾನಿಗಳು ಕೂಡ ನನ್ನ ಮೇಲಿನ ಅಭಿಮಾನದಿಂದ, ವಿಶ್ವಾಸದಿಂದಲೇ. ಪಟ್ಲ ಫೌಂಡೇಶನ್ಗೆ 1 ರೂಪಾಯಿ ದಾನ ಬರುವುದಿದ್ದರೂ ಅದು ನನ್ನ ಮೇಲಿನ ಪ್ರೀತಿಯಿಂದ. ಪಟ್ಲ ಫೌಂಡೇಶನಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ನಿಸ್ವಾರ್ಥವಾಗಿ ರಾತ್ರಿ ಹಗಲು ದುಡಿತಾ ಇದ್ದಾರೆ ಅಂತ ಹೇಳಿದರೆ ಅದು ನನ್ನ ಮೇಲಿನ ಅಭಿಮಾನದಿಂದ. ಆ ಸಂಪತ್ತನ್ನು ಕಲಾವಿದರಿಗೋಸ್ಕರ, ನಾನು ಈ ಕಲೆಗೋಸ್ಕರ ವಿನಿಯೋಗ ಮಾಡ್ತಾ ಇದ್ದೇನೆ, ಈ ಮಟ್ಟಿಗೆ ಅದು ಬೆಳೆದು ಬಂದಿದೆ ಅಂತ ಹೇಳಿದರೆ ನಾನು ತೃಪ್ತಿ ಪಡದೆ ಮತ್ತೆ ಯಾರು ತೃಪ್ತಿ ಪಡಬೇಕು ಹೇಳಿ? ಅದು ನನಗೆ ಸಂತೋಷ. ನಾನು ಈ ಮಟ್ಟಕ್ಕೆ ನಾನು ಈ ರೀತಿಯಲ್ಲಿ ಸಂಸ್ಕಾರಯುತವಾಗಿ ಬೆಳೀಬೇಕಿದ್ರೆ ನನ್ನ ತಂದೆ ತಾಯಿಯೇ ಕಾರಣ. ಅವರು ತಂದೆಯು ಯಕ್ಷಗಾನದ ಕಲಾವಿದರಾಗಿದ್ದರು, ಮೇಳವನ್ನು ಕಟ್ಟಿದ್ದರು, ಯಕ್ಷಗಾನ ಕಲೆಗೋಸ್ಕರ ತುಂಬ ತ್ಯಾಗ ಮಾಡಿದವರು ಅವರು ಕೂಡ. ನನ್ನ ತಂದೆ ಕೂಡ ಪಟ್ಲಗುತ್ತು ಮಹಾಬಲಿ ಶೆಟ್ಟರ್ ಅಂತ. ಅಲ್ಲೇ ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡೋದು ಇಂಥದ್ದೆಲ್ಲ ತುಂಬ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾಯಿದ್ರು 25 ವರ್ಷಕ್ಕಿಂತ ಮುಂಚೆ. ಅವರನ್ನು ನೋಡಿ ನಾನು ಕಲಿತೆ. ಮತ್ತು ಯಕ್ಷಗಾನದಲ್ಲಿ ನನಗೆ ಮೊದಲ ಗುರುಗಳು ಮಾಂಬಡಿ ಸುಬ್ರಹ್ಮಣ್ಯ ಭಟ್ರು, ನಮ್ಮ ಮನೆಯ ಹತ್ತಿರವೇ. ಮತ್ತು ತಂದೆಯ ಮಾರ್ಗದರ್ಶನ, ಬೇರೆ ಬೇರೆ ಎಲ್ಲ ಬಲಿಪನಾರಾಯಣ ಭಾಗವತರು, ಶಿವಂತೂರು, ನಾರಾಯಣ ಶೆಟ್ಟಿಯವರು, ಬುಟ್ಟಿಗೆರೆ ಪುರುಷೋತ್ತಮ ಪೂಂಜರು, ಕೊಲೆಕ್ಕಾಡಿಯವರು, ಇಂಥ ಅನೇಕ ಗುರುಗಳನ್ನು ಪಡೆದ ಭಾಗ್ಯ ಮುಂದಾಯಿತು. ಇದಕ್ಕೆ ಮುಂದುವರಲಿಕ್ಕೆ ಸಾಧ್ಯತೆ ಆಯಿತು. ನೋಡಿ, ಯಕ್ಷ ಶಿಕ್ಷಣ ನಮ್ಮ ಒಂದು ಕನಸದು. ಅದು ನಮ್ಮ ಪಣಂಬೂರು ವಾಸುದೇವ ಐತಾಳ್ರು, ಅಮೇರಿಕದಲ್ಲಿದ್ದರವರು, ಅವರು ಅದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಮತ್ತು ಅವರಿಗೆ ಪೂರಕವಾಗಿ ದೀವಿತ್ ಕೋಟ್ಯಾನ ಪಿರಾಡಿ ಅಂತ ಹೇಳಿದ್ದಾರೆ. ಈಗ ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಆಗಿದ್ದಾರೆ ಅವರು. ಅವರಿಬ್ಬರು ಸೇರಿ ಅದರ ತುಂಬ ಜವಾಬ್ದಾರಿಯುತವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಮಕ್ಕಳಿಗೆ, ನಾವು ಮುಂದಿನ ಜನಾಂಗದವರಿಗೆ ಅದನ್ನು ತಿಳಿಯಪಡಿಸಬೇಕು. ಕೇವಲ ಇದು ಇಲ್ಲಿಗೆ ಉಳಿಬಾರ್ದು. ಮತ್ತು ಬಡ ಮಕ್ಕಳಿಗೆ ಆ ಶಿಕ್ಷಣದಿಂದ ವಂಚಿತರಾಗ್ತದೆ. ಬೇರೆ ಕಡೆ ಕ್ಲಾಸ್ ಆಗುವಲ್ಲಿ ಫೀಸ್ ಕೊಟ್ಟು ಕಲಿಯುವಂಥ ಮಕ್ಕಳಿಗೆ ಅಲ್ಲಿ ಫೀಸ್ ಕೊಟ್ಟು ಕಲಿಯುವಂಥ ಸಾಮರ್ಥ್ಯ ಮಕ್ಕಳಿಗೆ ಇರುವುದಿಲ್ಲ. ಕೆಲವು ಸರ್ಕಾರಿ ಶಾಲೆಯ ಮಕ್ಕಳಿಗೆ, ನಮ್ಗೆ ಗೊತ್ತಿದೆ ಸರ್ಕಾರಿ ಶಾಲೆಯ ಮಕ್ಕಳು ಎಷ್ಟು ಬಡ ಮಧ್ಯಮ ವರ್ಗದವರಂತ ನಮ್ಗೆ ಗೊತ್ತಿದೆ. ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಅಪ್ಪಣೆಯ ಮೂಲಕ, ಸರ್ಕಾರದಿಂದ ಅನುಮತಿ ಪಡೆದು ಆ ಶಾಲೆಗಳಿಗೆ ಹೋಗಿ ತರಗತಿಯ ಸಮಯದಲ್ಲಿ ಒಂದು ಪಿರಿಯಡನ್ನು ನಾವು ತೆಕ್ಕೊಂಡು ನಾವಲ್ಲಿ ಗುರುಗಳನ್ನು ಅಲ್ಲಿಗೆ ಕಳಿಸಿ ನಾವಲ್ಲಿ ವಿದ್ಯೆಯನ್ನು ಕಲಿಸುವಂಥ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗ ಸುಮಾರು 84 ಸರ್ಕಾರಿ ಶಾಲೆ, ಇದು ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಈ ಜಿಲ್ಲೆಗಳ 84 ಸರ್ಕಾರಿ ಶಾಲೆಯ 9,500 ಮಕ್ಕಳು ಇದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ, ಕಲಿತಾ ಇದ್ದಾರೆ. ಕೇವಲ ದಕ್ಷಿಣ ಕನ್ನಡದಿಂದ ಹಿಡಿದು ಬೇರೆ ಬೇರೆ ಜಿಲ್ಲೆಗಳಿದೆ, ರಾಜ್ಯಗಳಲ್ಲಿದೆ. ಗುಜರಾತ್, ದೆಹಲಿ, ಬಾಂಬೆ, ಚೆನ್ನೈಯಲ್ಲಿದೆ. ಆನಂತರ ಅಮೇರಿಕಾ, ಜರ್ಮನಿ, ಯುರೋಪ್ ಖಂಡದ ಬೇರೆ ಬೇರೆ ದೇಶಗಳಲ್ಲಿದೆ. UAE, ದುಬೈ, ಮಸ್ಕತ್, ಬೆಹರೀನ್, ಅಬುದಾಬಿ ಇಂಥ ದೇಶಗಳಲ್ಲಿ ಪಟ್ಲ ಫೌಂಡೇಶನ್ನ ಘಟಕಗಳಿವೆ. ಅಲ್ಲಿ ತರಗತಿಗಳಿಗೆ ನಡೀತಾ ಇದೆ, ಯಕ್ಷ ಶಿಕ್ಷಣದ ತರಗತಿಗಳು, ಕಾರ್ಯಕ್ರಮಗಳಾಗ್ತಾ ಇದೆ.
ಜರ್ಮನಿಯ ನಮ್ಮ ಘಟಕ, ಯುರೋಪ್ನ ಘಟಕ, ಅಲ್ಲಿ ನರೇಂದ್ರ ಶೆಣೈ ಹಾಗೂ ಅಜಿತ್ ಪ್ರಭು ಅಂತೇಳಿದ್ದಾರೆ ಅದರ ಮುಖ್ಯ ರೂವಾರಿಗಳು. ಅವರು ಇಡೀ ಬೇರೆ ಬೇರೆ ಬೆಲ್ಜಿಯಂ, ಇನ್ನಿತರ ಬೇರೆ ಬೇರೆ ದೇಶಗಳಿಗೆ ಅಲ್ಲಿಯ ಘಟಕದವರು ಅಲ್ಲಿ ಯಕ್ಷ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕಲಿಸಿ ಅಲ್ಲಿಯ ಯುರೋಪ್ ಖಂಡದ ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. 10ನೇ ವರ್ಷದ ಕಾರ್ಯಕ್ರಮ ಬೇರೆ ಬೇರೆ. ಈ ಸಲ ಭರತನಾಟ್ಯಕ್ಕೂ ಒಂದು ಅವಕಾಶವನ್ನು ಕೊಡ್ತಾಯಿದೆ. ಭರತನಾಟ್ಯ ತಂಡಗಳಿಗೆ ಒಂದು ಪ್ರದರ್ಶನದ ಅವಕಾಶವನ್ನು ನಾವು ದೊಡ್ಡ ಮಟ್ಟಿನಲ್ಲಿ ಮಾಡಿಕೊಡ್ತಾ ಇದ್ದೇವೆ. 16 ತಂಡಗಳು ಮಂಗಳೂರಿನ ಇದರಲ್ಲಿ ಭಾಗವಹಿಸ್ತಾ ಇದೆ. ಆನಂತರ ಯಕ್ಷಗಾನ ಸ್ಪರ್ಧೆ ಆಗ್ತಾ ಇದೆ, ತೆಂಕು ಹಾಗೂ ಬಡಗುತಿಟ್ಟಿನ ಯಕ್ಷಗಾನ ಸ್ಪರ್ಧೆ. ಆಮೇಲೆ ಭಾರತದ ಶಾಸ್ತ್ರೀಯ ಕಲೆಗಳು 8 ಶಾಸ್ತ್ರೀಯ ಕಲೆಗಳಿದೆ. ನಮ್ಮ ದೇಶದಲ್ಲಿ 8 ಶಾಸ್ತ್ರೀಯ ಕಲೆಗಳಿವೆ. ಆ 8 ಶಾಸ್ತ್ರೀಯ ಕಲೆಗಳನ್ನು ಕೂಡ ನಾಡಿದ್ದು ಮೋಹನ್ ಆಳ್ವರ ಪ್ರಾಯೋಜಕತ್ವದಲ್ಲಿ, ಅವರ ನೇತೃತ್ವದಲ್ಲಿ ಮೋಹನ್ ಆಳ್ವರೇ ಖುದ್ದಾಗಿ ನಿಂತು ಅದನ್ನು ಮಾಡಿಸಿ ನಮ್ಮ ಕಲಾವಿದರಿಗೆ ಎಲ್ಲ ಊರಿನ ಬಂಧುಗಳೇ ತೋರಿಸುವವರಿದ್ದಾರೆ. ಸಂಸ್ಥೆ ಬೆಳೆದು ಬಂದ ಹಾದಿಯನ್ನು ವಿವರಿಸಿದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಕೆ ಭಂಡಾರಿ, ಯಕ್ಷಗಾನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಲಾವಿದರ ಸಂಕಷ್ಟದ ಸಮಯದಲ್ಲಿ ನೆರವಾಗುವ ಉದ್ದೇಶದಿಂದ ಕೈಗೊಂಡಿರುವ ಈ ಯೋಜನೆಗಳ ಬಗ್ಗೆ ವಿವರಿಸಿದರು. 10 ವರ್ಷಗಳ ಅವಧಿಯಲ್ಲಿ 15 ಕೋಟಿ ರೂಪಾಯಿಗಳನ್ನು ವಿವಿಧ ಯೋಜನೆಗಳಲ್ಲಿ ಸದ್ವಿನಿಯೋಗ ಮಾಡಿರುವುದಾಗಿ ತಿಳಿಸಿದರು. ನಿವೇಶನ ರಹಿತ ಕಲಾವಿದರಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಪಟ್ಲಾಶ್ರಯ ಯೋಜನೆ, ರಂಗಭೂಮಿ ಕಲಾವಿದರೂ ಸೇರಿದಂತೆ ವಿವಿಧ ಕ್ಷೇತ್ರಗಳ ಕಲಾವಿದರಿಗೆ ಉಚಿತ ಅಪಘಾತ ವಿಮಾ ಯೋಜನೆಯನ್ನು ಜಾರಿಗೆ ತಂದಿರುವುದಾಗಿ ತಿಳಿಸಿದರು. ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೂ ಪರಿಚಯಿಸುವ ಉದ್ದೇಶದಿಂದ ಯಕ್ಷ ಶಿಕ್ಷಣ ಯೋಜನೆ ಜಾರಿಗೆ ತಂದಿರುವುದಾಗಿ ತಿಳಿಸಿದರು. ಐಕಳ ಹರಿಶಣ್ಣನವರಿಗೆ ಪ್ರಾರಂಭದ ದಿನಗಳಲ್ಲಿ ಅವರು ಮುಂಬೈಯಲ್ಲಿ ಅವರ ಕಾರ್ಯನಿರ್ವಹಿಸಿ ಶೆಟ್ಟಿಯವರ ಜೊತೆ ಸೇರಿ ದೊಡ್ಡ ಮಟ್ಟದ ಒಂದು ದೇಣಿಗೆಯನ್ನು ಸಂಗ್ರಹಿಸಿ ನಮ್ಮ ಟ್ರಸ್ಟ್ ಇಷ್ಟು ಎತ್ತರಕ್ಕೆ ಬೆಳೆಯಲಿ ತುಂಬ ಸಹಕಾರವನ್ನು ಮಾಡಿದ್ದಾರೆ. ಮಾತ್ರ ಅಲ್ಲ, ಪ್ರತಿ ವರ್ಷ ಕೂಡ ನಮ್ಮ ಪಟ್ಲ ಸಂಭ್ರಮ ಅಡ್ಯಾರ್ ಗಾರ್ಡನಲ್ಲಿ ಬಹಳ ಸುಸೂತ್ರವಾಗಿ ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ಮೂಲ ಕಾರಣ ಅದರ ಮಾಲಕರಾದಂಥ ಕಿಶನ್ ಶೆಟ್ಟಿಯವರು. ಯಕ್ಷಗಾನ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡುತ್ತಿರುವಂಥ ಕೆಲವು ಕಲಾವಿದರು ತುಂಬ ಕಷ್ಟದಲ್ಲಿರ್ತಾರೆ. ಅವರು ಯಾವುದೇ ರೀತಿಯ ಕಷ್ಟ ಕೂಡ ಪಡಬಾರದು, ಅವರ ಸಂಕಷ್ಟದಲ್ಲಿ ನಾವು ಭಾಗಿಯಾಗಬೇಕು ಅಂತ ಉದ್ದೇಶದಿಂದ ಸುಮಾರು 1 ಕೋಟಿ ರೂಪಾಯಿಗಳ ಒಂದು ನಿಧಿಯನ್ನು ಸಂಗ್ರಹಿಸಿ ಅದರಿಂದ ಬರುವಂಥ ಬಡ್ಡಿಯ ಮೊತ್ತದಲ್ಲಿ ಪ್ರತಿ ವರ್ಷ ಕಲಾವಿದರಿಗಾಗಿ ಕಲ್ಯಾಣ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಹಮ್ಮಿಕೊಳ್ಳುವಂಥ ಒಂದು ಯೋಜನೆಯನ್ನು ನಮ್ಮ ಸತೀಶನ್ನು ಹಾಕಿದರು. 10 ವರ್ಷದಲ್ಲಿ 15 ಕೋಟಿಗೂ ಮಿಕ್ಕಿದ ವೆಚ್ಚವನ್ನು ವಿವಿಧ ಯೋಜನೆಗಳ ಮುಖಾಂತರವಾಗಿ ಸದ್ವಿನಿಯೋಗ ಮಾಡಿದಂಥ ಒಂದು ಕೀರ್ತಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ಸಲ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾಯಿದೆ. ವಿಶೇಷವಾಗಿ ನಮ್ಮ ಟ್ರಸ್ಟ್ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಅಂತ ಹೇಳಿದರೆ ಕಷ್ಟದಲ್ಲಿರುವಂಥ ಕಲಾವಿದರಿಗೆ ಸ್ಪಂದನೆ ಮಾಡುವಂಥದ್ದು. ನಿವೇಶನ ರಹಿತ ಕಲಾವಿದರಿಗೆ 100 ಮನೆಗಳನ್ನು ಕಟ್ಟಿಕೊಡುವಂಥ ಒಂದು ದೊಡ್ಡ ಯೋಜನೆ, ಅದು ಪಟ್ಲಾಶ್ರಯ ಯೋಜನೆ. ಈಗಾಗಲೇ ಸುಮಾರು 42 ಮನೆಗಳನ್ನು ನಿರ್ಮಿಸಿ ಕಲಾವಿದರಿಗೆ ಹಸ್ತಾಂತರಗೊಳಿಸಲಾಗಿದೆ. ಇನ್ನೊಂದು ದೊಡ್ಡ ಯೋಜನೆ ಅಂತ ಹೇಳಿದರೆ ಯಕ್ಷಗಾನ ಮಾತ್ರ ಅಲ್ಲ, ರಂಗಭೂಮಿ ಕಲಾವಿದರಿಗೆ, ಅದರ ಜೊತೆಯಲ್ಲಿ ದೈವಾರಾಧನೆ, ಕಂಬಳ, ಆಮೇಲೆ ಪ್ರಸಾದನ ಈ ಕಲೆಗಳಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಕಲಾವಿದರಿಗೆ ಕೂಡ ಉಚಿತವಾದ ಒಂದು ಅಪಘಾತ ಯೋಜನೆ ಭಾರತೀಯ ಅಂಚೆ ಇಲಾಖೆಯ ಜೊತೆ ಸೇರಿ ನಮ್ಮ ಒಂದು ಒಟ್ಟಾಗಿ ದೊಡ್ಡ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಈ ಒಂದು ಯೋಜನೆಯಲ್ಲಿ ಅಂತ ಹೇಳಿದರೆ ಅದರ ಸಂಪೂರ್ಣ ವಿಮಾ ವೆಚ್ಚವನ್ನು, ಆ ಪ್ರೀಮಿಯಮನ್ನು ನಾವು ಟ್ರಸ್ಟಿಂದ ಕಟ್ತೇವೆ. ಮಾತ್ರ ಅಲ್ಲ, ಅಪಘಾತದಲ್ಲಿ ಯಾರಾದರೂ ಆಸ್ಪತ್ರೆಗೆ ಸೇರಿದಂಥ ಸಂದರ್ಭದಲ್ಲಿ ಕೂಡ 60,000ದ ಒಂದು ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚವನ್ನು ಕೂಡ ನಮ್ಮ ಟ್ರಸ್ಟ್ ಭರಿಸ್ತದೆ. ಇದಲ್ಲದೆ ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಆಮೇಲೆ ಮನೆ ರಿಪೇರಿ ಮಾಡಲಿಕ್ಕೆ ಅವರಿಗೆ ಧನ ಸಹಾಯ, ಬೇರೆ ಬೇರೆ ತುಂಬ ಯೋಜನೆಗಳನ್ನು ನಮ್ಮ ಟ್ರಸ್ಟ್ ಮುಖಾಂತರವಾಗಿ ಮಾಡ್ತಾ ಇದ್ದೇವೆ. ಖಾಲಿ ನಮ್ಮ ಟ್ರಸ್ಟ್ ಅಂತೇಳಿ ಕಲಾವಿದರ ಸಂಕಷ್ಟದಲ್ಲಿ ಭಾಗಿಯಾಗುವ ಜೊತೆಗೆ ಕೂಡ ಈ ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೆ ಬೆಳೆಸುವಲ್ಲಿ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸತೀಶಣ್ಣನವರ ನೇತೃತ್ವದಲ್ಲಿ ಈ ಯಕ್ಷ ಶಿಕ್ಷಣದ ಯೋಜನೆಯಲ್ಲಿ ಮಾಡ್ತಾ ಇದ್ದೇವೆ. ಇದಾಗಲೇ ಸುಮಾರು ನಮ್ಮ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಉಡುಪಿ, ಆಮೇಲೆ ಶಿವಮೊಗ್ಗ, ಸಾಗರ, ಬೇರೆ ಬೇರೆ ಜಿಲ್ಲೆಗಳಿಗಿಂತ ನಮ್ಮ ಯಕ್ಷ ಶಿಕ್ಷಣ ನಡೀತಾ ಇದೆ. ಅದರಲ್ಲೂ ಕೂಡ ನಮ್ಮ ವಸತಿ ಶಾಲೆಗಳಲ್ಲಿ, ವಸತಿ ಶಾಲೆ ಅಂತ ಹೇಳಿದರೆ ಮಂಗಳೂರಿನವರಲ್ಲ, ಬೇರೆ ಬೇರೆ ಜಿಲ್ಲೆಯಿಂದ ಬರುವಂಥವರು, ಅದು ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅಂತೂ ಇಡೀ ಕರ್ನಾಟಕ ರಾಜ್ಯದಿಂದ ಬರುವಂಥ ಎಲ್ಲ ಮಕ್ಕಳಿಗೆ ಕೂಡ ಅಲ್ಲಿ ಒಂದು ಯಕ್ಷ ಶಿಕ್ಷಣವನ್ನು ಕಲಿಸುವುದರ ಜೊತೆಗೆ ನಮ್ಮ ಯಕ್ಷಗಾನದ ಒಂದು ಈ ದೊಡ್ಡ ಕಲೆಯನ್ನು, ಶ್ರೀಮಂತ ಕಲೆಯನ್ನು ನಮ್ಮ ರಾಷ್ಟ್ರವ್ಯಾಪಿಯಾಗಿ ಒಂದು ಪ್ರಸರಿಸಲಿಕ್ಕೆ ದೊಡ್ಡ ಒಂದು ಪ್ರಯತ್ನವನ್ನು ನಮ್ಮ ಟ್ರಸ್ಟ್ ಮಾಡ್ತಾ ಇದೆ. ಈ ವರ್ಷ ನಮ್ಮದು ದಶಮ ಸಂಭ್ರಮ, ಯಕ್ಷ ದಶಮ ಸಂಭ್ರಮ. ಅದರ ಒಂದು ದಶಮ ಸಂಭ್ರಮದ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರಾಗಿ ನಮ್ಮ ನಾಡಿನ ದೊಡ್ಡ ದಾನಿ ಕನ್ಯಾನ ಸದಸ್ಯರು, ಅವರು ಗೌರವಾಧ್ಯಕ್ಷರು, ಈಗಾಗಲೇ ನಮ್ಮ ಟ್ರಸ್ಟಿಗೆ 3 ಕೋಟಿ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಜೊತೆಗೆ ನಮ್ಮ
MRG ಗ್ರೂಪಿನ ಸಂಸ್ಥಾಪಕರಾದಂಥ ಗೌರವಾನ್ವಿತ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ಕೂಡ ಈಗಾಗಲೇ 2 ಕೋಟಿಯನ್ನು ನಮ್ಮ ಟ್ರಸ್ಟಿಗೆ ನೀಡಿದ್ದಾರೆ. ಮಹಾದಾನಿಗಳಾದ ಇನ್ನೂರ ಮಹಾದಾನಿಗಳಾದಂಥ ನಮ್ಮ ಶಶಿಧರ್ ಶೆಟ್ಟಿ ಬರೋಡ ಅವರು ಈ ಸತಿ ದಶಮಾನೋತ್ಸವ ಸಂಭ್ರಮ ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು. ನಮ್ಮ ಶಶಿಯಣ್ಣನ ದೊಡ್ಡ ಒಂದು ಯೋಜನೆ ಇದೆ, ಏನಂತ ಹೇಳಿದರೆ 10 ಕೋಟಿ ರೂಪಾಯಿಯನ್ನು ದಶಮ ಸಂಭ್ರಮದ ಸಂದರ್ಭದಲ್ಲಿ ಅದನ್ನು ದಾನಿಗಳಿಂದ ಸಂಗ್ರಹಿಸಿ ಇನ್ನೂ ನಿರಂತರ ಈ ಕಾರ್ಯಕ್ರಮ ನಮ್ಮ ಯಕ್ಷಧ್ರುವಪಟ್ಟ ಟ್ರಸ್ಟಿನ ಕಾರ್ಯಕ್ರಮ ನಿರಂತರ ನಡೆಯುವಲ್ಲಿ, ಸುಸೂತ್ರ ನಡೆಯುವಲ್ಲಿ ಈ ಒಂದು ದೇಣಿಗೆ ನಮಗೆ ಸಹಕಾರಿಯಾಗಲಿಕ್ಕಿದೆ. ಯಕ್ಷಧ್ರುವಪಟ್ಲ ಪುಂಡಿ ಟ್ರಸ್ಟಿನಲ್ಲಿ ಇದೊಂದು ಕೂಡ ವಿಶೇಷತೆ ನಮ್ಮದು. ಏನಂತ ಹೇಳಿದರೆ ಈಗಾಗಲೇ 42 ಘಟಕಗಳು ರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ವಿಶ್ವವ್ಯಾಪಿಯಾಗಿ ನಮ್ಮ ಕಾರ್ಯಾಚರಣೆ ಮಾಡ್ತಾ ಇದೆ. ಯಾಕೆಂತ ಹೇಳಿದರೆ ಕರಾವಳಿ ಕರ್ನಾಟಕದಲ್ಲಿ ನಮ್ಮ ಮಂಗಳೂರಿನಲ್ಲಿ ಹುಟ್ಟಿಕೊಂಡಂಥ ಒಂದು ಸಂಸ್ಥೆ ಅಮೇರಿಕದಂಥ ನಮ್ಮ ಪ್ರಪಂಚದ ದೊಡ್ಡಣ್ಣ ಅಂತ ಹೇಳಿಸಿಕೊಳ್ಳುವಂಥ ಅಮೇರಿಕದಲ್ಲಿ ಕೂಡ ತನ್ನ ಟ್ರಸ್ಟಿನ ಒಂದು ಘಟಕವನ್ನು ಪ್ರಾರಂಭಿಸಿ ನಮ್ಮ ಯಕ್ಷಗಾನದ ಕೀರ್ತಿ ಪತಾಕೆಯನ್ನು ಹಾರಿಸಿದೆ ಅಂತ ಹೇಳಿದರೆ ಇದು ಖಂಡಿತವಾಗಿ ಪಟ್ಲ ಸತೀಶನ ದೊಡ್ಡ ಪ್ರಯತ್ನದಿಂದ ನಮ್ಮ ತುಳುನಾಡಿಗೆ, ನಮ್ಮ ಯಕ್ಷರಂಗಕ್ಕೆ ಸಂದಂಥ ದೊಡ್ಡ ಗೌರವ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ. ಯಕ್ಷಧ್ರುವದ ಮಹಾಪೋಷಕರಾದ ದಿವಾಕರ್ ರಾವ್ ಕಟೀಲು ಅವರು ಮಾತನಾಡಿ, ತಮ್ಮ ಹಾಗೂ ಪಟ್ಲ ಫೌಂಡೇಶನ್ನ ಬಾಂಧವ್ಯ ಕುರಿತು ಮಾತನಾಡುತ್ತಾ, ಅಂದಿನ ದಿನಗಳಲ್ಲಿ ಪಟ್ಲ ಯಕ್ಷಗಾನವನ್ನು ವೀಕ್ಷಿಸುತ್ತಾ ತಾವು ಯಾವುದೋ ಲೋಕದಲ್ಲಿ ವಿಹರಿಸುತ್ತಿದ್ದ ಅನುಭವವಾಗುತ್ತಿತ್ತು ಎಂಬುದನ್ನು ನೆನಪಿಸಿಕೊಂಡರು. ಯಾವುದೇ ಸಂಸ್ಥೆ ನಿಸ್ವಾರ್ಥದಿಂದ ಕಾರ್ಯನಿರ್ವಹಿಸಿದಲ್ಲಿ ಅದಕ್ಕೆ ಯಶಸ್ಸು ಖಂಡಿತ ಎಂದು ಅವರು ತಿಳಿಸಿದರು. ನನಗೆ ಅಷ್ಟು ಸಂತೋಷ ಆಗ್ತಾ ಇತ್ತು. ಈವಾಗ ನಾನು ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಒಂದು ಸಂಸ್ಥೆಯ ಡೈರೆಕ್ಟರ್ ಆಗಿ ಅವರು ಸ್ಥಾಪಿಸಿದಂತಹ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ನಾನೂ ಒಂದು ಸಹಾಯ ಮಾಡುವಂತಹದ್ದು ಸೌಭಾಗ್ಯ ದೇವರು ನನಗೆ ಕೊಟ್ಟಿದ್ದಾರೆ. ಅದು ನನಗೆ ಸಂತೋಷ. ಈಗ ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಕೆಲಸವನ್ನು ನಾವು ನಿಸ್ಪೃಹವಾಗಿ ನಿಸ್ವಾರ್ಥವಾಗಿ ಮಾಡಿದರೆ ಅದಕ್ಕೆ ದೇವರ ದಯೆ, ಅದರ ಅನುಗ್ರಹ ಸಂಪೂರ್ಣ ಇರುತ್ತದೆ ಎಂಬುದಕ್ಕೆ ಪಟ್ಲ ಫೌಂಡೇಶನ್ನೇ ಸಾಕ್ಷಿ. ಆದ್ದರಿಂದಲೇ ಈ ಒಂದು 10 ವರ್ಷದೊಳಗೆ ಇಷ್ಟೊಂದು 15-16 ಕೋಟಿಯ ಅಂತ ಕಲಾವಿದರಿಗೆ ಒಂದು ಸಹಾಯ ಮಾಡುವ ಒಂದು ಆ ದೊಡ್ಡ ಮೊತ್ತವನ್ನು ದೇವರು ಪಟ್ಲ ಭಾಗವತರ ಮುಖಾಂತರ, ಈ ಫೌಂಡೇಶನ್ ಮುಖಾಂತರ ಕಲಾವಿದರಿಗೆ ಆ ಒಂದು ಸೌಭಾಗ್ಯ ದೊರಕಿಕೊಟ್ಟಿದೆ. ಈಗ ಮೊದಲೆಲ್ಲ ಕಲಾವಿದರಿಗೆ ಈ ಪತನಾಜೆಯ ಆಟ ಮುಗಿದ ಮೇಲೆ ಅವರಿಗೆ ಕೃಷಿ ಕಾರ್ಯ ಮತ್ತು ಏನೇನೋ ಬೇರೆ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾಯಿದ್ರು. ಈಗ ಆಗಲ್ಲ. ಪಟ್ಲ ಭಾಗವತರು ಈ ಯಕ್ಷಗಾನ ರಂಗಕ್ಕೆ ಬಂದ ಮೇಲೆ ಈ ಮಳೆಗಾಲದಲ್ಲಿಯೂ ಬೇರೆ ಬೇರೆ ಕಡೆಗಳಲ್ಲಿ, ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಈ ಅಮೇರಿಕಾ, ಇಂಗ್ಲೆಂಡ್, UK ಇಂತಹ ಇದರಲ್ಲಿಯೂ ಕಲಾವಿದರನ್ನು ಕರ್ಕೊಂಡೋಗಿ ಅವರು ಅಲ್ಲಿ ದೊಡ್ಡ ಮಟ್ಟದ ಪ್ರದರ್ಶನವನ್ನು ಕೊಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಎಲ್ಲ ಕಡೆ. ಈ ಕಲೆಗೆ ಹೆಚ್ಚಿನದಾದಂತಹ ವಿದ್ಯೆಯುಳ್ಳವರು, ಹಾಗೆ ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿ ಇರುವವರು ಎಲ್ಲರಿಗೂ ಅಚ್ಚುಮೆಚ್ಚು ಯಕ್ಷಗಾನ ಎಂಬುದಾಗಿ ಅದರ ಬಗ್ಗೆ ಹೆಚ್ಚಿನ ಒಲವಿದೆ. ಯಾರು ಏನೇ ಕಷ್ಟ ಇದ್ದರೂ ಎಲ್ಲರೂ ಕೈ ಜೋಡಿಸುವಂತಹ ಒಂದು ಕಲಾಭಿಮಾನಿಗಳಿದ್ದಾರೆ. ಆದ್ದರಿಂದ ಕಲಾವಿದರು ಅದನ್ನು ಅಷ್ಟೇ ನಿಷ್ಠೆಯಿಂದ, ಶ್ರದ್ಧೆಯಿಂದ ಈ ಒಂದು ಯಕ್ಷಗಾನ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇನ್ನೂ ಹೆಚ್ಚಿನದಾದಂತಹ ಈ ಪರಂಪರೆಯ ಯಕ್ಷಗಾನವನ್ನು, ನಮ್ಮ ಅತ್ಯಮೂಲ್ಯವಾದಂತಹ ಈ ಒಂದು ಕಲೆಯನ್ನು ಅದನ್ನು ಬೆಳೆಸಬೇಕು, ಅದರಲ್ಲಿ ಬೆಳಗಬೇಕು ಅಂತ ನನ್ನ ಆಶಯ.